ಭಗವಾನ್ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಪೂರ್ವ ಸೂಚನೆಯನ್ನು ಕೊಡದೆ ತನ್ನ ಸಾರಥಿ ಚೆನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಹಾದಿಯಲ್ಲಿ ಮುದುಕನನ್ನು, ರೋಗಿಯನ್ನು ಮತ್ತು ಒಂದು ಸಾವನ್ನು ಕಂಡು ವ್ಯಾಕುಲಕ್ಕೊಳಗಾಗುತ್ತಾನೆ. ಖಿನ್ನ ಮನಸ್ಕನಾಗಿ ದುಃಖದಿಂದ ಕಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ. ಚಿಂತನೆಯಲ್ಲೇ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿಯೊಬ್ಬ ಬರುತ್ತಾನೆ. ಅದುವರೆಗೂ ಅಂತಹ ಘಟನೆಗಳನ್ನು ಜೀವನದಲ್ಲಿ ಒಮ್ಮೆಯೂ ಕಾಣದಿದ್ದ ಸಿದ್ಧಾರ್ಥ ಆ ಸನ್ಯಾಸಿಯನ್ನು ಯಾರು ನೀನು ಎಂದು ಪ್ರಶ್ನಿಸುತ್ತಾನೆ. ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮನುಷ್ಯ ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ಸಾಗರದಷ್ಟು ದುಃಖಪಡುತ್ತಿರುತ್ತಾನೆ. ಅದನ್ನು ನೋಡಿ ತುಂಬ ಬೇಸರ ಆಗಿದೆ. ಅದರ ಜಂಜಾಟ ಬೇಡವೆಂದು ನಾನು ಅಲ್ಲಿ ಇಲ್ಲಿ ಅಲೆಯುತ್ತಾ ನೆಮ್ಮದಿಯಾಗಿದ್ದೇನೆ. ನಾನು ಬಂಧು ಬಾಂಧವರು, ಸುಖ ಸಂಪತ್ತುಗಳೆಂಬ ವ್ಯಾವಹಾರಿಕ ಬದುಕಿನೊಂದಿಗೆ ದೂರವಾಗಿದ್ದೇನೆ. ನನಗೆ ಕಷ್ಟ ಬರುತ್ತದೆ ಎಂಬ ಭಯವಿಲ್ಲ, ಸುಖ ಬೇಕೆಂಬ ಬಯಕೆಯಿಲ್ಲ. ಆತ್ಮ ಸ್ವತಂತ್ರನು ನಾನು. ಭೂಮಿಯೇ ನನ್ನ ಮನೆ, ಆಕಾಶವೇ ನನ್ನ ಹೊದಿಕೆ. ಯಾರ ಹಂಗಿಲ್ಲದೆ ಬದುಕುತ್ತಿದ್ದೇನೆ ಎನ್ನುತ್ತಾನೆ ಆ ಸನ್ಯಾಸಿ. ಸನ್ಯಾಸಿಯ ಮಾತು ಅವನಲ್ಲಿ ಬಹಳ ಕುತೂಹಲವನ್ನು ಮೂಡಿಸುತ್ತದೆ. ಅವನ ವಾಕ್ಯಗಳು ಅವನ ಮನಸ್ಸನ್ನು ಸೆಳೆಯುತ್ತದೆ. ಮನಸ್ಸು ತಿಳಿಯಾದಂತಾಗಿ ಅವನು ಒಂದು ನಿರ್ಧಾರಕ್ಕೆ ಬರುತ್ತಾನೆ. ವಯಸ್ಕ, ರೋಗಿ ಹಾಗೂ ಮೃತದೇಹ ಮತ್ತು ಸನ್ಯಾಸಿಯನ್ನು ಕಂಡ ಮೇಲೆ ಸಿದ್ಧಾರ್ಥನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತದೆ. ಜನನ ಮರಣ ದುಃಖಗಳಿಗೆ ಕಾರಣವೇನೆಂಬುದನ್ನು ಕಂಡುಹಿಡಿಯಲೇಬೇಕೆಂಬ ಹಂಬಲ ತೀವ್ರವಾಗುತ್ತದೆ. ಸಾಂಸಾರಿಕ ಬಂಧನದಲ್ಲಿದ್ದರೆ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ ಎಂದರಿತ ರಾಜಕುಮಾರ ಸಿದ್ಧಾರ್ಥ ಎಲ್ಲವನ್ನೂ ತ್ಯಾಗ ಮಾಡಿ ಏಕಾಂಗಿಯಾಗಿ ಕಾಡಿಗೆ ಹೋಗುವುದೇ ಸರಿಯಾದ ಮಾರ್ಗವೆಂದು ತೀರ್ಮಾನಿಸುತ್ತಾನೆ. ಆದಾಗ್ಯೂ ಒಂದು ಕ್ಷಣ ಗೊಂದಲಕ್ಕೀಡಾದ ಸಿದ್ಧಾರ್ಥ ತನ್ನನ್ನು ನಂಬಿದವರಿಗೆ ನಾನಿಲ್ಲದಿದ್ದರೆ ಎಷ್ಟೊಂದು ನೋವಾಗಬಹುದಲ್ಲವೇ ಎಂದು ಯೋಚಿಸುತ್ತಾನೆ. ತಂದೆ ಶುದ್ಧೋಧನನೊಂದಿಗೆ ಸನ್ಯಾಸಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ. ತಂದೆಗೆ ಸ್ವಲ್ಪವೂ ಇಷ್ಟವಿಲ್ಲ. ಆಗ ಸಿದ್ಧಾರ್ಥ ತನಗೆ ಎಂದೂ ವೃದ್ಧಾಪ್ಯ ಬರಬಾರದು, ದುಃಖ ಉಂಟಾಗಬಾರ್ದು, ಸಾವು ಸಂಭವಿಸಲೇಬಾರದು ಎಂಬ ಬೇಡಿಕೆಯನ್ನಿಡುತ್ತಾನೆ. ಇವುಗಳನ್ನು ನಿಮ್ಮಿಂದ ಕೊಡಲು ಸಾಧ್ಯವಾಗುವುದಾದರೆ ನಾನು ಸನ್ಯಾಸಿಯಾಗುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ. ಶುದ್ಧೋಧನ ಮೂಕವಿಸ್ಮಿತನಾಗುತ್ತಾನೆ. ಕೊನೆಗೆ ಸಿದ್ಧಾರ್ಥ ಸನ್ಯಾಸಿಯಾಗುವ ನಿರ್ಧಾರವನ್ನು ಮಾಡಿರುತ್ತಾನೆ. ಯಾರಿಗೂ ಹೇಳದೆ ಜಗವೆಲ್ಲ ಮಲಗಿರಲು ಎದ್ದು ಸುಖನಿದ್ರೆಯಲ್ಲಿದ್ದ ಪತ್ನಿ ಮತ್ತು ಮಗನನ್ನು ಕಣ್ತುಂಬಿಕೊಂಡು ತನ್ನ ನೆಚ್ಚಿನ ಸೇವಕ ಚೆನ್ನನೊಂದಿಗೆ ರಾಜತ್ಯಾಗ ಮಾಡಿ ಸಾಧನೆಯ ಸಿದ್ಧಿಗಾಗಿ ಅರಣ್ಯದೆಡೆಗೆ ಪಯಣ ಬೆಳೆಸುತ್ತಾನೆ.